ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಿದ್ದಯ್ಯ ಹಿರೇಮಠ್. ಇಂದು ನಮ್ಮ ಸೂರ್ಯ ಕರಿಯರ್ ಅಕಾಡೆಮಿಯಲ್ಲಿ ಅಗ್ನಿವೀರ್ ಬ್ಯಾಚ್ ಪ್ರಾರಂಭವಾಗಿದೆ. ಯಾರು ಅಡ್ಮಿಷನ್ ತೊಗೊಂಡಿಲ್ಲ ಕೂಡಲೇ ಅಡ್ಮಿಷನ್ನ ತೆಗೆದುಕೊಡ್ರಿ. ಇವತ್ತು ಫಸ್ಟ್ ಚಾಪ್ಟರ್ ನಂಬರ್ ಸಿಸ್ಟಮ್ ಮೇಲೆ ನಾನು ಇವತ್ತು ಕೆಲವೊಂದು ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ಗಳನ್ನು ಡಿಸ್ಕಷನ್ ಮಾಡ್ತೀನಿ. ಅದ್ರ ಜೊತೆಗೆ ಫಸ್ಟ್ ಬೇಸಿಕ್ ನಮ್ಗೆ ಏನು ಗೊತ್ತಿರಬೇಕಂದ್ರೆ ನ್ಯಾಚುರಲ್ ನಂಬರ್ಸ್ ಅಂದರೆ ಏನಂತ ಗೊತ್ತಿರಬೇಕು. ನ್ಯಾಚುರಲ್ ನಂಬರ್ಸ್ ಅಂದರೆ 1 ಸ್ಟಾರ್ಟ್ ಆಗುತ್ತೆ. 1 2 3 4 5 6 7 8 9 ಅಂತ ಕರಿತೀವಿ. ಹೋಲ್ ನಂಬರ್ ಅಂತ ಅಂದಾಗ 0ದಿಂದ ಸ್ಟಾರ್ಟ್ ಆದ್ರೆ ಹೋಲ್ ನಂಬರ್ ಅಂತ ಕರಿತೀವಿ. 0 1 2 3 4 5 6 7 8 9 10 ಇಲ್ಲಿಂದ ಇದು ಆಗುತ್ತೆ. ಅದ್ರ ಜೊತೆಗೆ ಆಡ್ ನಂಬರ್ಸ್ ಅಂದರೆ 1 3 5 7 9 11. ಅದ್ರ ಜೊತೆಗೆ ಈವನ್ ನಂಬರ್ಸ್ ಬಗ್ಗೆ ಕೂಡ ಮಾಹಿತಿ ಗೊತ್ತಿರಬೇಕು. 2 4 6 8 10 12 14 16 18 ಅಂತ ಕರಿತೀವಿ. ಅದ್ರ ಜೊತೆಗೆ ಪ್ರೈಮ್ ನಂಬರ್ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಅದ್ರ ಜೊತೆಗೆ ಸ್ಕ್ವಯರ್ ನಂಬರ್ಸ್, ಕ್ಯೂಬ್ ನಂಬರ್ಸ್ ಬಗ್ಗೆ ಕೂಡ ನಿಮಗೆ ಇನ್ಫಾರ್ಮೇಷನ್ ಈ ನಂಬರ್ ಸಿಸ್ಟಮ್ನಲ್ಲಿ ಬರುತ್ತೆ. ಬಹಳ ಈಸಿಯಾಗಿರುವಂಥ ಟಾಪಿಕ್ ಇದೆ. ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಅದ್ರ ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಫಸ್ಟ್ ಕ್ವಶನ್ ನೋಡ್ರಿ, ಬಹಳ ಈಸಿಯಾಗಿರುವಂಥ ಕ್ವಶನ್ ಇದೆ. ಏನಿದೆ ಅಂದರೆ 1 + 2 + 3 + 4 + 5 + ಅಪ್ ಟು 10 ಅಂದರೆ 10 ನಂಬರ್ಸ್ ಇವೆ. ಕೌಂಟ್ ಮಾಡ್ಕೋತ ಹೋಗ್ತೀವಿ. 1 2 3 4 5 6 7 ಅಪ್ ಟು 10 ನಾವು ಕೂಡಿಸಿದಾಗ ನಮ್ಗೆ ಏನು ಆನ್ಸರ್ ಬರ್ತದ ಅಂತ ಹೇಳಿ ಕಿಶನ್ ನಾವೇನು ಮಾಡ್ಬೇಕಂದ್ರೆ ಅದಕ್ಕೆ ಆನ್ಸರ್ ಮಾಡಬೇಕು. ನಾರ್ಮಲ್ ಆಗಿ ನೋಡ್ರಿ, ಇಂಥ ಕ್ವಶನ್ಸ್ಗಳಿಂದ 1ರಿಂದ 10 ತನಕ ಕೂಡಿಸಿದಾಗ ಎಷ್ಟು ಅಂತ ಕೇಳ್ತಾನ, 1ರಿಂದ 20 ತನಕ ಕೂಡಿಸಿದಾಗ ಎಷ್ಟು ಅಂತ ಕೇಳ್ತಾನ, 1ರಿಂದ 30 ತನಕ ಕೂಡಿಸಿದಾಗ ಎಷ್ಟು ಅಂತ ಕೇಳ್ತಾನ. ಇಂಥ ಪ್ರಾಬ್ಲಮ್ಗಳು ಸರ್ವೇ ಸಾಮಾನ್ಯವಾಗಿ ನಾವು ಅಗ್ನಿವೀರ್ ಎಕ್ಸಾಮ್ನಲ್ಲಿ ಕೇಳಿದ್ದಾನೆ. ಅದ್ರ ಜೊತೆಗೆ SSC GDಯಲ್ಲಿ ಕೂಡ ಕೇಳಿದ್ದಾನೆ. ಬಹಳಷ್ಟು ಬಾರಿ ಈ ಕ್ವಶನ್ಸ್ಗಳನ್ನು ರಿಪೀಟ್ ಮಾಡಿದ್ದಾನೆ. ಇದಕ್ಕೆ ಡೈರೆಕ್ಟ್ ಆಗಿರುವಂಥ ಒಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದೆ. ಆ ಫಾರ್ಮುಲಾವನ್ನು ಯೂಸ್ ಮಾಡಿದ್ರೆ ಅಂತ ಕೊಡ್ರಿ ನಾವು ಈಸಿಯಾಗಿ ಆನ್ಸರ್ಸ್ಗಳನ್ನು ಮಾಡ್ಬೋದು. ಯಾವುದು ಫಾರ್ಮುಲಾ ಅಂತಂದರೆ n × n + 1 / 2 ಅಂತ ಕರಿತೀವಿ ನಾವು. ಸಮ್ ಆಫ್ ದಿ ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಯಾವುದಂದ್ರೆ n × n + 1 / 2 ಅಂತ ಕರಿತೀವಿ. n ಅಂದರೆ ಏನಾಗ್ತದೆ ಅಂದರೆ 10 ಇದೆ. ಇಲ್ಲಿ ಲಾಸ್ಟ್ ನಂಬರ್ ಏನಿದೆ ಅಂದರೆ 10 ಇದೆ. ಅಂದರೆ ಇಲ್ಲಿ n = 10 ಅಂತ ತಗೋತೀವಿ. ಇಂಟು 10 + 1 ಅಂದರೆ 10 + 1 ಅಂತ ಬರ್ಕೋತೀವಿ. / 2 ಅಂದಾಗ 10 × 11 / 2 ಅಂದಾಗ 2 1 2 5 2 1 2 5 ಅಂತ ಕರಿತೀವಿ. 11 × 5 ಅಂದರೆ 55. ಆಲ್ಮೋಸ್ಟ್ ಅಲ್ಲಿ ನೋಡ್ರಿ ಎಲ್ಲರೂ ಏನು ಮಾಡ್ತಾರೆ ಅಂದ್ರೆ ಇಂಥ ಪ್ರಾಬ್ಲಮ್ಸ್ಗಳು ಬಂದಾಗ ಯಾವುದೇ ಟ್ರಿಕ್ಸ್ಗಳನ್ನು ಯೂಸ್ ಮಾಡದೆ ಈ ಥರ ಆ್ಯಡ್ ಮಾಡ್ಕೋತ ಹೋಗ್ತಾರೆ. ಇದು ನಿಮಗೆ ಬಹಳಷ್ಟು ಟೈಮನ್ನು ತಿಂತದ. ಇದಕ್ಕೆ ಪರ್ಫೆಕ್ಟ್ ಆಗಿರುವಂಥ ಸೊಲ್ಯೂಷನ್ ಏನಂದರೆ ಇಲ್ಲಿ ಈಸಿ ಆಗಿರುವಂಥ ಒಂದು ಫಾರ್ಮುಲಾ ಇದೆ, n × n + 1 / 2 ಅಂತೇಳಿ. ಈ ಫಾರ್ಮುಲಾವನ್ನು ಯೂಸ್ ಮಾಡಿದರೆ ಈಸಿಯಾಗಿ ನಾವು ಆನ್ಸರನ್ನು ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ಇದೆ ನೋಡ್ರಿ, ಬಹಳ ಸಿಂಪಲ್ ಆಗಿರುವಂಥ ಕ್ವಶನ್ ಇದೆ. ಎರಡನೇ ಕ್ವಶನ್ ಸೇಮ್ ಫಾರ್ಮುಲಾ ಯೂಸ್ ಮಾಡಿದ್ರೆ ಅಂತ ಕೊಡ್ರಿ ನೀವು ಈಸಿಯಾಗಿ ಆನ್ಸರ್ಸ್ಗಳನ್ನು ಮಾಡ್ಬೋದು. 1ರಿಂದ 20ರವರೆಗಿನ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಏನಂತ ಕೂಡ ಕ್ವಶನ್ ಕೇಳ್ಬೋದು. ಅದ್ರ ಜೊತೆಗೆ ಬರೀ 1 + 2 + 3 + 4 + ಅಪ್ ಟು 20 ತನ ಸಮ್ ಮಾಡಿದಾಗ ಆನ್ಸರ್ ಏನಾಗ್ತದೆ ಅಂತ ಕೇಳ್ಬೋದು. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ಈಸಿಯಾಗಿರುವಂಥ ಫಾರ್ಮುಲಾ ಇದೆ ನೋಡ್ರಿ, ಸೇಮ್ ಫಾರ್ಮುಲಾ n × n + 1 / 2 ಅಂತ ಕರಿತೀವಿ. ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ. ಇಲ್ಲಿ 20 ಬರ್ತದೆ. 20 × 1 ಅಂದರೆ 21 / 2 2 1s 2 10s 21 10s ಎಷ್ಟಾಗ್ತದೆ ಅಂದರೆ 210. ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಏನಾಗ್ತದೆ ಅಂದ್ರೆ 210. ಅಂದರೆ 1ರಿಂದ 20ರವರೆಗಿನ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವ ಒಂದು ಸೂತ್ರ ಇದೆ. ಅದರ ಜೊತೆಗೆ 20ರವರೆಗಿನ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟಾಗ್ತದೆ ಅಂದ್ರೆ 210 ಆಗ್ತದ. ಇಲ್ಲಿ ಫಾರ್ಮುಲಾ ನೋಡ್ರಿ, ಲಿಸ್ಟ್ ಮಾಡಿಕೊಡ್ತೀನಿ. n × n + 1 / 2 ಇದು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವಂಥ ಸೂತ್ರ. n² ಅಂದರೆ ಬೆಸ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ, ದ ಸಮ್ ಆಫ್ ದಿ ಆಡ್ ನಂಬರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ n × n + 1 ಇತ್ತಂತ ಕೊಡ್ರಿ, ಇದು ಈವನ್ ನಂಬರ್ಸ್. ಇದು ಆಡ್ ನಂಬರ್ಸ್ದು ಸಮ್ ಮಾಡೋದು, ಇದು ಈವನ್ ನಂಬರ್ಸ್ದು ಸಮ್ ಮಾಡೋದು ನಮಗೆ. ನೆಕ್ಸ್ಟ್ ನೋಡ್ರಿ, n × n + 1 × 2n + 1 / 6 ಅಂದರೆ ವರ್ಗ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವಂಥ ಸೂತ್ರ ಇದು.
ನೆಕ್ಸ್ಟ್ ಇನ್ನೊಂದು ಯಾವುದಂದ್ರೆ ಎನ್ ಇಂಟು ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಹೋಲ್ ಬ್ರ್ಯಾಕೆಟ್ ಸ್ಕ್ವೇರ್ ಮಾಡಿದರೆ ದ ಸಮ್ ಆಫ್ ದಿ ಕ್ಯೂಬ್ ನಂಬರ್ಸ್ ಅಂತ ಕರಿತೀವಿ. ಘನ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವಂಥ ಸೂತ್ರ. ಈ 5 ಫಾರ್ಮುಲಾ ಗೊತ್ತಿರಬೇಕು. ಸಮ್ ಆಫ್ ದಿ ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ, ಸಮ್ ಆಫ್ ದಿ ಆಡ್ ನಂಬರ್ಸ್, ಸಮ್ ಆಫ್ ದಿ ಈವನ್ ನಂಬರ್ಸ್, ಸಮ್ ಆಫ್ ದಿ ಸ್ಕ್ವೇರ್ ನಂಬರ್ಸ್, ಸಮ್ ಆಫ್ ದಿ ಕ್ಯೂಬ್ ನಂಬರ್ಸ್. ಇದಕ್ಕೆ ನಾವು ಡಿವೈಡೆಡ್ ಬೈ ಎನ್ ಮಾಡಿದೆ ಅಂತ ಕೊಡ್ರಿ ಎವರೇಜ್ ಕೂಡ ಫೈಂಡ್ ಔಟ್ ಮಾಡ್ಬೋದು. ಎವರೇಜ್ ಟಾಪಿಕ್ ಕೂಡ ಇದ್ರೊಳಗೆ ಕವರ್ ಆಗ್ತದ. ಸ್ವಲ್ಪ ಬೇಸಿಕ್ ಗೊತ್ತಿತ್ತಂತ ಕೊಡ್ರಿ ಎವರೇಜ್ ಟಾಪಿಕ್ ನಿಮ್ಗೆ ಅಗ್ನಿವೀರದಿಂದ ಹಿಡ್ಕೊಂಡು SSC GD ತನಕನೂ ಕೂಡ ನಿಮ್ಗೆ ಏನಾಗ್ತದೆ ಅಂದ್ರೆ ಹೆಲ್ಪ್ ಆಗ್ತದ. ಇಷ್ಟು ಫಾರ್ಮುಲಾಗಳನ್ನು ನೀವು ಪರ್ಫೆಕ್ಟ್ ಆಗಿ ಗೊತ್ತಿರಲೇಬೇಕು ನಿಮ್ಗೆ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ ನೋಡ್ರಿ. ಏನಿದೆ ಕ್ವಶನ್ ಅಂದ್ರೆ 2 + 4 + 6 + 8 + 40 ತನ ಅಂದ್ರೆ ಇವನ್ ನಂಬರ್ಸ್ ಅದಾವ. 40 ತನ ಸಮ್ ಮಾಡಿದ್ರೆ ಎಷ್ಟಾಗ್ತದೆ ಕ್ವಶನ್ ಕೇಳ್ತಾನ. ಇದಕ್ಕೆ 2 ರೀತಿ ಫಾರ್ಮುಲಾ ಬರ್ತಾವ. ಏನು 2 ರೀತಿ ಫಾರ್ಮುಲಾ ಅಂದ್ರೆ 2 ಅನ್ನ ಕಾಮನ್ ತೆಗೆದೇವಂತ ಕೊಡ್ರಿ. 2 ಅನ್ನ ಕಾಮನ್ ತೆಗೆದ್ರೆ 1 + 2 + 3 + 4 ಅಪ್ ಟು ಎಷ್ಟಾಗ್ತದೆ ನೋಡ್ರಿ +20. ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಅಂತ ಗೊತ್ತೇ ಐತಿ. n ಇಂಟು n + 1 ಡಿವೈಡೆಡ್ ಬೈ 2. ಇದು 2 ಅಂತೂ ಏನದ ಕಾಮನ್ ಅದ. 2 ಇಂಟು 2 ಅಂದ್ರೆ ಏನಾಯ್ತು ಕ್ಯಾನ್ಸಲ್ ಆಯ್ತು. n ಇಂಟು n + 1 ಡಿವೈಡೆಡ್ ಬೈ 2 ಅಂದಾಗ n ಅಂದ್ರೆ ಎಷ್ಟು ತಗೋತೀವಿ ನಾವು 20 ತಗೋತೀವಿ. ಇಂಟು 21 ಮಾಡಿದಾಗ 420 ಈಸ್ ದ ರೈಟ್ ಆನ್ಸರ್. ಇದು ಆಲ್ರೆಡಿ ನಾವು ಫಾರ್ಮುಲಾವನ್ನ ನೋಡ್ರಿ ಇಲ್ಲಿ ಲಾಸ್ಟ್ ಬರ್ಸಿದ್ದೇನ ಲಾಸ್ಟ್ ಲಿಸ್ಟ್ ಮಾಡಿದಾಗ ಬರ್ಸಿದ್ದೇನ. ಏನ್ ಬರ್ಸಿದ್ದೆ ಇಲ್ಲಿ ನೋಡ್ರಿ n ಇಂಟು n + 1 ಅಂದ್ರೆ ಇವನ್ ನಂಬರ್ಸ್. ಯಾವ ನಂಬರ್ಸ್ ಇದು ಇವನ್ ನಂಬರ್ಸ್ ದ ಮೊತ್ತ ಕಂಡುಹಿಡಿಯುವಂತ ಸೂತ್ರ n ಇಂಟು n + 1 ಅಂತೇಳಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. 2 + 4 + 6 + 8 + 10 ಸೇಮ್ ಕ್ವಶನ್ ರಿಪೀಟ್ ಮಾಡೀನಿ. ಅಪ್ ಟು 60 ತನ ಅದ. ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ರಿ. ಸ್ವಲ್ಪ ಟೈಮ್ ತಗೊಳ್ರಿ. ಈಸಿ ಆಗಿರುವಂಥ ಫಾರ್ಮುಲಾ ಅದ. ಇದಕ್ಕೆ ಸೊಲ್ಯೂಷನ್ ಅನ್ನ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ರಿ. ಈಗ ನೋಡ್ರಿ ಫಾರ್ಮುಲಾ ಅಂತೂ ಸೇಮ್ ಅದ. n ಇಂಟು n + 1 ಡಿವೈಡೆಡ್ ಬೈ 2. ಏನು ಕಾಮನ್ ತೆಗಿತೀರಿ ಹೇಳ್ರಿ 2 ಕಾಮನ್ ತೆಗಿತೀರಿ ಅಂದ್ರೆ 1 + 2 + 3 + 4 + 5 ಪ್ಲಸ್ ಅಪ್ ಟು ಎಲ್ತನ ಅಂದ್ರೆ 30 ತನ. n ಈಕ್ವಲ್ ಟು ಎಷ್ಟಾಗ್ತದ 30 ಅಂತ ಗೊತ್ತದ. ಈ ಡೈರೆಕ್ಟ್ ಆಗಿ ನೋಡ್ರಿ ಇಲ್ಲಿ 2 ಕಾಮನ್ ಅದ. 2 ಕ್ಯಾನ್ಸಲ್ ಆಗಿಬಿಡ್ತಂದ್ರೆ ಏನು ಉಳಿತದ ನಮ್ಮ 30 ಇಂಟು 30 + 1 ಅಂದ್ರೆ 30 ಇಂಟು 31 ಆಯ್ತು. 30 ಇಂಟು 31 ಅಂದ್ರೆ 3 1 * 3 3 3 * 9 ಅಂದ್ರೆ 930 ಇಸ್ ದ ರೈಟ್ ಆನ್ಸರ್. 2 ಲಿಂದ ಸ್ಟಾರ್ಟ್ ಆಗಿ 60 ತನ ಯಾವ ನಂಬರ್ಸ್ ಅಂದ್ರೆ ಇವನ್ ನಂಬರ್ಸ್ಗಳ ಸಮ್ ಏನಾಗ್ತದ ಅಂದ್ರೆ 930 ಇಸ್ ದ ರೈಟ್ ಆನ್ಸರ್. ಆಲ್ರೆಡಿ ಇದನ್ನ ನೀವು ಎಲ್ಲರೂ ಪ್ರಾಕ್ಟೀಸ್ ಮಾಡಿರ್ತೀರಿ. ಕಮೆಂಟ್ ಬಾಕ್ಸ್ನಾಗೂ ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿರಿ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಸಿಂಪಲ್ ಫಾರ್ಮುಲಾ ಐತೆ ನೋಡ್ರಿ. 1 + 3 + 5 + 7 + ಅಪ್ ಟು 77 ತನ ಆಡ್ ನಂಬರ್ಸ್ಗಳನ್ನ ಸಮ್ ಮಾಡಿದ್ರೆ ಇದಕ್ಕೆ ಏನು ಆನ್ಸರ್ ಬರ್ತದೆ ಅಂದ್ರೆ ಫಾರ್ಮುಲಾ ಅಂತೂ ಗೊತ್ತೇ ಅದ n² ಅಂತ ಕರಿತೀವಿ. n ವ್ಯಾಲ್ಯೂ ಏನಂತಂದ್ರೆ ಲಾಸ್ಟ್ ನಂಬರ್ ಏನೈತಲ್ಲ ಅದಕ್ಕೆ +1 ಮಾಡ್ಬೇಕು ನಾವು. 77 + 1 ಡಿವೈಡೆಡ್ ಬೈ 2 ಮಾಡಿದಾಗ 78 ಡಿವೈಡೆಡ್ ಬೈ 2 ಅಂದ್ರೆ 2 1 * 2 3 * 2 9 ಅಂದ್ರೆ 38 ಅಂದ್ರೆ n ವ್ಯಾಲ್ಯೂ. n ವ್ಯಾಲ್ಯೂ ಎಷ್ಟಾಗ್ತದ 39 ಆಗ್ತದ. ಇದು 39² ಮಾಡ್ರಿ. 39 ಇಂಟು 39 ಮಾಡಿದಾಗ ನಮ್ಗೆ ಏನು ಬರ್ತದೆ ರೈಟ್ ಆನ್ಸರ್ ಬರ್ತದ. ಭಾಳ ಸಿಂಪಲ್ ಐತೆ. ಇದಕ್ಕೆ ಉತ್ತರವನ್ನು ನೀವು ಏನು ಮಾಡ್ರಿ ಅಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ರಿ. ಇಲ್ಲಾಂದ್ರೆ ಗೊತ್ತಾಗ್ಲಿಲ್ಲ ಅಂದ್ರೆ ನಿಮ್ಮ ಮಲ್ಟಿಪ್ಲಿಕೇಶನ್ ಟ್ರಿಕ್ಸ್ ಅದ 39 ಇಂಟು 39 ಅಂತ ಕರಿತೀವಿ. ಇದಕ್ಕೆ ಏನಂದ್ರೆ ಸ್ಟ್ರೇಟ್ ಕ್ರಾಸ್ ಸ್ಟ್ರೇಟ್ ಅಂತ ಒಂದು ಟ್ರಿಕ್ಸ್ ಅದ. ಫಸ್ಟಿಗೆ ಸ್ಟ್ರೇಟ್ ಅಂದಾಗ ನೋಡ್ರಿ 9 9 * 49 9 3 * 27 9 3 * 27 27 + 27 ಅಂದ್ರೆ 54 + 4 ಅಂದ್ರೆ 58 ಆಗ್ತದ. 3 3 * 9 9 + 5 ಅಂದ್ರೆ 14 ಅಂದ್ರೆ 1489 ಇಸ್ ದ ರೈಟ್ ಆನ್ಸರ್. ನೋಡ್ರಿ ಚೆಕ್ ಮಾಡ್ಕೊಡ್ರಿ ನೀವು ಕರೆಕ್ಟಾಗಿ ಇದನ್ನ ಮಲ್ಟಿಪ್ಲೈ ಮಾಡಿರೇ ಇಲ್ಲ ಅಂತೇಳಿ. ಇಲ್ಲಾಂದ್ರೆ ಈ ಮಲ್ಟಿಪ್ಲಿಕೇಶನ್ ಟ್ರಿಕ್ಸ್ ಅನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಡಿಸ್ಕಷನ್ ಮಾಡ್ತೇನೆ.
ಬಹಳ ಸಿಂಪಲ್ ಆಗಿರುವಂಥ ಟ್ರಿಕ್ಸ್ ಅದ. ಸ್ಟ್ರೇಟ್ ಕ್ರಾಸ್ ಸ್ಟ್ರೇಟ್ ಇಷ್ಟೇ ಕಾನ್ಸೆಪ್ಟ್ ನೆನ್ಪಿಟ್ರೆ ಸಾಕು, 2 ಡಿಜಿಟ್ ಮಲ್ಟಿಪ್ಲಿಕೇಶನ್ ಅನ್ನ ನಾವು ಈಸಿಯಾಗಿ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದೇ ಆಡ್ ನಂಬರ್ಸ್ ಮೇಲೆ ಇನ್ನೊಂದು ಕ್ವಶನ್ ತಗೊಂಡಿನಿ, ಬಹಳ ಈಸಿ ಆಗಿರುವಂತ ಕ್ವಶನ್. ಇದ್ರೊಳಗೆ ಏನದಂದ್ರ ಈ ಫಸ್ಟ್ ಈ ಕಾನ್ಸೆಪ್ಟ್ ನೋಡ್ಕೊಡ್ರಿ. 3 ಅಂತೂ ಕಾಮನ್ ಬರ್ತದ. 3 ಅಂದಾಗ 1 + 2 + 3 + 4 ಅಪ್ ಟು ಎಲ್ತನ ಅಂದಾಗ 10 ತನ ಆಗ್ತದ. ಇದು ಯಾವ ನಂಬರ್ಸ್ ಹೇಳ್ರಿ? ನ್ಯಾಚುರಲ್ ನಂಬರ್ಸ್ ಇವೆಲ್ಲ. 1 to 10 ತನ ನ್ಯಾಚುರಲ್ ನಂಬರ್ಸ್ ಸಮ್ ಮಾಡೋದು ಫಾರ್ಮುಲಾ ಅಂತ ಗೊತ್ತದ. ಏನಾದ ಹೇಳ್ರಿ ಫಾರ್ಮುಲಾ? 3 ಅಂತೂ ಕಾಮನ್ ಅದ, ಇದು ಇಷ್ಟೇ ಹೇಳ್ರಿ. 3 × n × n + 1 ಡಿವೈಡೆಡ್ ಬೈ 2 ಅಂತ ಕರಿತೀವಿ. 3 × n ಅಂದ್ರೆ 10 ಇಂಟು 10 + 1 ಅಂದ್ರೆ 11 ಡಿವೈಡೆಡ್ ಬೈ 2 ಅಂತ ಕರಿತೀವಿ ನಾವು. ಇದನ್ನು ಸಿಂಪ್ಲಿಫೈ ಮಾಡಿದಾಗ 2 1s 2 5s 3 5s 15 × 11 ಅಂದ್ರೆ ನಮ್ಮ ಡೈರೆಕ್ಟ್ ಆಗಿರುವಂಥ ಆನ್ಸರ್ ನೋಡ್ರಿ. ಇದಕ್ಕೂ ಒಂದು ಕೂಡ ಟ್ರಿಕ್ಸ್ ಐತಿ. ನಾವು ಮಲ್ಟಿಪ್ಲಿಕೇಶನ್ ಆಫ್ 11 ಟ್ರಿಕ್ಸ್ ಭಾಳ ಸಿಂಪಲ್ ಐತಿ. 15 × 11 ಅಂತ ಅಂದಾಗ ನೋಡ್ರಿ, ಈ 15 ಇಲ್ಲೇ ಇಡ್ರಿ, 1 5 ಸಪ್ರೇಟ್ ಮಾಡ್ರಿ. 1 + 5 ಮಾಡಾಗ ಎಷ್ಟು ಬರ್ತಂದ್ರೆ 6. ಏನು ಸಮ್ ಮಾಡಿರ್ತೀವಲ್ಲ ಅದನ್ನ ಏನು ಮಾಡ್ಬೇಕಂದ್ರೆ ಮಿಡಲ್ದಾಗ ನಾವು ಪ್ಲೇಸ್ ಮಾಡಿದೆವು ಅಂತ ಕೊಟ್ರಿ, ನಮ್ಗೆ ಈಸಿ ಆಗಿರುವಂಥ 11 ಮಲ್ಟಿಪ್ಲಿಕೇಶನ್ ಆಗ್ತದ. 24 × 11 ಅಂದಾಗ ಇದು ಕೂಡ ಕ್ಲಿಯರ್ ಆಗ್ತದೆ. 2 4 ಸಪ್ರೇಟ್ ಮಾಡ್ರಿ. 2 + 4 ಅಂದ್ರೆ 6 264 ರೈಟ್ ಆನ್ಸರ್ ಆಗ್ತದೆ. ಎಸ್, ಈ ಟ್ರಿಕ್ಸ್ ನಿಮ್ಗೆ ಲೈಕ್ ಆಗಿತ್ತಂತ ಕೊಡ್ರಿ, ಕಮೆಂಟ್ ಬಾಕ್ಸ್ನಲ್ಲಿ ಕೂಡ ಕಮೆಂಟ್ ಮಾಡ್ರಿ. ಎಸ್, ನೆಕ್ಸ್ಟ್ ಕ್ವಶನ್ ಬರ್ತಾ ಇದೆ ನೋಡ್ರಿ. ಎಸ್, 1 + 3 + 5 + 7 + 9 + ಅಪ್ ಟು 33 ತನ ಅಂದ್ರೆ ಆಡ್ ನಂಬರ್ಸ್ ಅದಾವ. ಆಡ್ ನಂಬರ್ಸ್ನ ಸಮ್ ಮಾಡುವಂಥ ಫಾರ್ಮುಲಾ ಏನಂದ್ರೆ n² ಅದು. n ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು ಹೇಳ್ರಿ? ನಾವು n ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಲಾಸ್ಟ್ ನಂಬರ್ ಏನದ 33 ಅದ, +1 ಮಾಡ್ರಿ ಅಂದ್ರೆ 34 ಡಿವೈಡೆಡ್ ಬೈ 2 ಮಾಡ್ರಿ. 2 1s 2 14 ಆಗ್ತದೆ. 2 7s 14 ಅಂದ್ರೆ 17 ಆಗ್ತದ. n ವ್ಯಾಲ್ಯೂ 17 ಅಂದ್ರೆ 17² ಅಪ್ ಟು ನಿಮಗೆ 20 ತನ ಸ್ಕ್ವೇರ್ ನಂಬರ್ಸ್ ಬಂದ್ರೆ ಏನಾಗ್ತದೆ? ಈಸಿ ಆಗ್ತದೆ. ಎಲ್ಲ ಕಾನ್ಸೆಪ್ಟ್ಗಳು ಈಸಿ ಆಗ್ತಾವೆ. ಮ್ಯಾಥ್ಸ್ನಾಗ 20 ತನ ಸ್ಕ್ವೇರ್ ನಂಬರ್ಸ್, 10 ತನ ಕ್ಯೂಬ್ ನಂಬರ್ಸ್ ಮತ್ತು 20 ತನ ಟೇಬಲ್ಸ್ಗಳು ಬಂದು ಅಂತ ಕೊಟ್ರಿ, ನಿಮ್ಗೆ ಮ್ಯಾಥಮೆಟಿಕ್ಸ್ ಈಸಿ ಆಗ್ತಾವ. ಸಿಂಪಲ್ ಆಗಿರುವಂಥ ಕ್ಯಾಲ್ಕುಲೇಷನ್, ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಬಂದು ಅಂತ ಕೊಡ್ರಿ. ಕೆಲವೊಂದು ಟ್ರಿಕ್ಸ್ಗಳದಾವ, ಅಷ್ಟೇ ನೆನ್ಪಿಟ್ರೆ ಸಾಕು, ನಾವು ಈಸಿಯಾಗಿ ಆನ್ಸರ್ಗಳನ್ನು ಮಾಡ್ಬೋದು. 10 ತನ ಕ್ಯೂಬ್ ನಂಬರ್ಸ್, 20 ತನ ಸ್ಕ್ವಯರ್ ನಂಬರ್ಸ್, ಇಷ್ಟು ಕಾನ್ಸೆಪ್ಟ್ ಗೊತ್ತಿರಬೇಕು. ಅದ್ರ ಜೊತೆಗೆ ಫಾಸ್ಟ್ ಆಗಿರುವಂಥ ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಕಾನ್ಸೆಪ್ಟ್ಗಳು ಕೂಡ ನಿಮ್ಗೆ ಗೊತ್ತಿರಬೇಕು. ಈಗ ನೋಡ್ರಿ 17² ಅಂದ್ರೆ ಇಲ್ಲಾಂದ್ರೆ ನೀವು ಕ್ಯಾಲ್ಕುಲೇಷನ್ ಮಾಡ್ಕೋತ ಕುಂದಿರ್ಬೇಕಾಗ್ತದೆ. 17 × 17 ಅಂದ್ರೆ ಇಟ್ ವಿಲ್ ಬಿ ಟೇಕ್ಸ್ ಸಮ್ ಟೈಮ್ ತಗೋತದ ನಿಮಗೆ. ಅದೇ 17² ಅಂತ ಬೈಪಾಟ್ ಇತ್ತಂತ ಕೊಡ್ರಿ, 289 ಅಂತೇಳಿ ನಾವು ಈಸಿಯಾಗಿ ಡೈರೆಕ್ಟಾಗಿ ಆನ್ಸರನ್ನು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಮಾಡ್ಬೋದು. 1 ಸೆಕೆಂಡ್ನು ತೊಗೊಳಂಗಿಲ್ಲ. ಯಾಕಂದ್ರೆ ನಿಮಗೆ 60 ಮಿನಿಟ್ಸ್ ಅಷ್ಟೇ ಟೈಮ್ ಇರ್ತದೆ. ಮ್ಯಾಥ್ಸಿಗೆ ನೀವು ಸಫಿಷಿಯೆಂಟ್ ಟೈಮ್ ಕೊಟ್ಟಿರ್ತೀವಿ. GK ಮತ್ತು ಸೈನ್ಸನ್ನು ಥಿಂಕ್ ಮಾಡೋಕೆ ಟೈಮ್ ಇರೋಂಗಿಲ್ಲ. ಮುಂದೆ ಬರುವಂಥ SSC GD ಆಗಿರ್ಬೋದು, BSF ಆಗಿರ್ಬೋದು, ರೈಲ್ವೆ ಎಕ್ಸಾಮ್, ಈಗ ಆಲ್ರೆಡಿ ಗ್ರೂಪ್ ಡಿ ಕಾಲ್ಫರ್ಮ್ ಆಗ್ಯದ. ಇದೇ ಕಾನ್ಸೆಪ್ಟ್ ಮೇಲೆ ನಿಮಗೆ ಕ್ವಶನ್ಸ್ಗಳನ್ನು ಕೇಳ್ತಿರ್ತಾನೆ. ಅದಕ್ಕೆ ಮ್ಯಾಥ್ಸ್ ನೀವು ಪರ್ಫೆಕ್ಟ್ ಆಗ್ಬೇಕಂತಂದ್ರೆ ಬೇಸಿಕ್ ಕಾನ್ಸೆಪ್ಟ್ಗಳನ್ನು ಪರ್ಫೆಕ್ಟ್ ಆಗಿದ್ರೆ ಮಾತ್ರ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ ನೋಡ್ರಿ ಸ್ಕ್ವಯರ್ ನಂಬರ್ಸ್ದು. ಈ ಸ್ಕ್ವಯರ್ ನಂಬರ್ ಆಲ್ರೆಡಿ ಹೇಳಿ ನಾ 20 ತನ ಸ್ಕ್ವಯರ್ ನಂಬರ್ಸ್ ಬರ್ಬೇಕಂತೇಳಿ. ಈ 20 ತನ ಸ್ಕ್ವಯರ್ ನಂಬರ್ಸ್ ಬಂದಿಂದ ನಿಮಗೆ ಇಲ್ಲಿ ಏನು ಮಾಡ್ಬೇಕಾಗ್ತದಂದ್ರೆ ಹಾರ್ಡ್ ವರ್ಕ್ ಏನು ಮಾಡ್ಬೇಕಂದ್ರೆ 1² 2² 3² ಇವೆಲ್ಲ ಸಮ್ ಮಾಡಂತ ಹೇಳ್ತಾನೆ. ಎಲ್ಲಿ ತನ ಸಮ್ ಮಾಡ್ಬೇಕು ಹೇಳಿ? ಇವನ್ನ 10 ತನ ಸಮ್ ಮಾಡ್ಬೇಕು ನಾವು. 1² 1 2² 4 3² 9 4² 16 5² 25 6² 36 ಇವೆಲ್ಲ ಬರೆದು ಇವನ್ನೆಲ್ಲ ಸಮ್ ಮಾಡ್ಕೋತ ಕೂತೇವೆ ಅಂತ ಕೊಟ್ಟು ಈ 10 ತನ ಕೇಳಿದ್ರೆ ನಾವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಏನೋ ಒಂದು ಕಷ್ಟಪಟ್ಟು 10 ತನ ಸಮ್ ಮಾಡ್ಬೋದು ನಾವು. ಅದೇ 20 ತನ ಕೊಟ್ಟನಂದ್ರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. ಆನ್ಸರ್ ಮಾಡ್ಬೇಕಂದ್ರೆ ನಮಗೆ ಡಿಫಿಕಲ್ಟ್ ಆಗ್ತದೆ. 20 ತನ ಸ್ಕ್ವೇರ್ ನಂಬರ್ಸ್ನು ನೆನ್ಪಿಡ್ಬೇಕು, ಅವನ್ನೆಲ್ಲ ಆ್ಯಡ್ ಮಾಡಬೇಕು. ಸಮ್ ಟೈಮ್ಸ್ 50 ತನ ಕೊಟ್ಟರೆ ಏನು ಮಾಡೋರು? ಯಾಕಂದ್ರೆ ನೀವು ಸಣ್ಣ ಸಣ್ಣ ಕ್ವಶನ್ಸ್ಗಳನ್ನು ನಿಮ್ಮ ಸ್ಕಿಲ್ಲನ್ನು ಯೂಸ್ ಮಾಡ್ಕೊಂಡು ಮಾಡ್ತೀರಿ. ಈ 50 ತನ ಅಂದ್ರೆ ನೀವು ನಾ ಹೇಳಿದೆ ಎಲ್ಲಿ ತನ ಹೇಳೀನಿ? 20 ತನ ಸ್ಕ್ವೇರ್ ನಂಬರ್ಸ್ ಅಷ್ಟೇ ಹೇಳೀನಿ. ನಿಮಗೆ 30 31 32 ಇವೆಲ್ಲ ನೀವು ಮಲ್ಟಿಪ್ಲಿಕೇಶನ್ ಮಾಡಿ ಮಾಡ್ಬೇಕಂತ ಡಿಫಿಕಲ್ಟ್ ಆಗ್ತದೆ. ಅದಕ್ಕೆ ಈಸಿ ಆಗಿರುವಂಥ ಒಂದೇ ಒಂದು ಫಾರ್ಮುಲಾ ಯಾವುದಂದ್ರೆ ಸಮ್ ಆಫ್ ದಿ ಸ್ಕ್ವೇರ್ ನಂಬರ್ಸ್ ಫಾರ್ಮುಲಾ ಏನಂದ್ರೆ n × n + 1
ಇಂಟು 2n+1 ಡಿವೈಡೆಡ್ ಬೈ 6. ಈ ಫಾರ್ಮುಲಾ ನೆನ್ಪಿಟ್ರಿ ಅಂದ್ರೆ ಸಾಕು ನೀವು. ಸಮ್ ಆಫ್ ದಿ ಸ್ಕ್ವೇರ್ ನಂಬರ್ಸ್ ಎಲ್ದನ ಬೇಕಾದಷ್ಟು ಕೊಡ್ಲಕ್ಕ 50 ಕೊಡ್ಲಿ, 60 ಕೊಡ್ಲಿ, 70 ಕೊಡ್ಲಿ, 1 to 20 ತನಕ ಕೊಡ್ಲಿ, 1 to 50 ತನಕ ಕೊಡ್ಲಿ, 80, 90, 100 ಎಷ್ಟು ಬೇಕಾದಷ್ಟು ಕೊಟ್ರೆ ನಾವೇನು ಮಾಡ್ಬೋದು ಅಂದ್ರೆ ಆನ್ಸರ್ ಮಾಡ್ಬೋದು. ಇಲ್ಲಿ ಎಷ್ಟು ಕೊಟ್ಟಾನ ನೋಡ್ರಿ, 10 ತನಕ ಕೊಟ್ಟಾನ. 10 ಇಂಟು n+1 ಅಂದ್ರೆ 11 ಡೈರೆಕ್ಟ್ ತೊಗೊಂಬಿಡ್ರಿ. ನೆಕ್ಸ್ಟ್ 10 ಇಂಟು 2 ಅಂದ್ರೆ 20 +1 ಅಂದ್ರೆ 21 ಡಿವೈಡೆಡ್ ಬೈ 6 ಅಂತ ಕರಿತೀವಿ. ಭಾಳ ಈಸಿ ಮಾಡ್ಬೋದು. ಇಲ್ಲಾಂದ್ರೆ ನೀವು ಮತ್ತೆ ಇದನ್ನ ಬರ್ಕೋಬೇಕಾಗ್ತದೆ. 1 + 4 + 9 + 16 ಇವನ್ನೆಲ್ಲ ಮಾಡ್ಕೋತ ಹೋದಂದ್ರೆ ಟೈಮ್ ವೇಸ್ಟ್ ಆಗ್ತದೆ ನಿಮ್ಗೆ. ಈಗ ನೋಡ್ರಿ, ಈಗ 3 2s 3 7s, ನೆಕ್ಸ್ಟ್ 2 1s 2 5s. ಈಗ ನೋಡ್ರಿ, ಆಗಲೇ ನಾವು 11 ಮಲ್ಟಿಪ್ಲಿಕೇಶನ್ ಟ್ರಿಕ್ಸ್ ಹೇಳಿದ್ದೆ. ಏನಂದ್ರೆ 7 5s 35 ಇಂಟು 11 ಬಂತು. 11 ಬಂದಾಗ 3 5ನ ಸಪ್ರೇಟ್ ಮಾಡಂತ ಹೇಳಿದ್ದೆ. 3 + 5 ಮಾಡಿದರೆ 8. 3 + 5 ಮಾಡಿದಾಗ ಎಷ್ಟಾಗ್ತದ 8. ಆ 8 ಮಿಡಲ್ ಫಿಕ್ಸ್ ಮಾಡಿಬಿಟ್ರೆ ಇವೆರಡು ಪ್ಲಸ್ ಮಾಡಿದ್ದೆ ಈ ಸೆಂಟರ್ದಾಗ ನಾವು ಫಿಕ್ಸ್ ಮಾಡಿದೆವು ಅಂದ್ರೆ ದಟ್ ಈಸ್ ದ 11 ಮಲ್ಟಿಪ್ಲಿಕೇಶನ್ ಟ್ರಿಕ್ಸ್ ಅಂತ ಕರಿತೀವಿ ನಾವು. 385 ಇಸ್ ದ ರೈಟ್ ಆನ್ಸರ್. ಓಕೆ, ಎಲ್ಲರಿಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನೈತಿ. ಈ 20 ತನ ಸೇಮ್ ಇದನ್ನ ಟ್ರೈ ಮಾಡ್ರಿ. ಸ್ವಲ್ಪ ಟೈಮ್ ಕೊಡ್ತೀನಿ ನಿಮಗೆ. ಈಸಿ ಆಗಿರುವಂಥ ಪ್ರಾಬ್ಲಮ್ ಐತೆ. ಇದಕ್ಕೆ ಆನ್ಸರನ್ನು ನೀವು ಏನು ಮಾಡ್ರಿ, ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡ್ರಿ. ಎಲ್ಲರಿಗೂ ಗೊತ್ತಿರುವ ಹಾಗೆ ಸೂರ್ಯ ಕರಿಯರ್ ಅಕಾಡೆಮಿಯಲ್ಲಿ ಅಗ್ನಿವೀರ್ ಬ್ಯಾಚ್ ಕೂಡ ಪ್ರಾರಂಭ ಆಗಿದೆ. ಕೂಡಲೇ ಅಡ್ಮಿಷನನ್ನು ತೆಗೆದುಕೊಡ್ರಿ. ಅಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕ್ರಿ. ನಮ್ಮದು ಕಾಂಟ್ಯಾಕ್ಟ್ ನಂಬರ್ ಅಲ್ಲಿ ಡಿಸ್ಪ್ಲೇದಲ್ಲಿ ಇರುತ್ತೆ. ಆ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಲನ್ನು ಮಾಡಿ. ಓಕೆ, ಆನ್ಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಅಂತ ಅಂದ್ಕೊಂಡಿದ್ದೀನಿ. ಯಾರು ಆನ್ಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿಲ್ಲ, ಯಾರಿಗೆ ಗೊತ್ತಾಗಿಲ್ಲ, ಈ ಸೊಲ್ಯೂಷನ್ ನೋಡ್ರಿ. ಫಾರ್ಮುಲಾ n ಇಂಟು n+1 ಇಂಟು 2n+1 ಡಿವೈಡೆಡ್ ಬೈ 6. n ಅಂದರೆ ಎಷ್ಟಂತ ನೋಡ್ರಿ, 20 ಇಂಟು 21 n ಇಂಟು n+1. ನೆಕ್ಸ್ಟ್ ನೋಡ್ರಿ 20 ಇಂಟು 2 ಅಂದ್ರೆ 40 +1 ಅಂದ್ರೆ 41 ಡಿವೈಡೆಡ್ ಬೈ 6. 3 2s 3 7s 2 1s 2 10s. ನೆಕ್ಸ್ಟ್ ನೋಡ್ರಿ 10 ಇಂಟು 7 ಎಷ್ಟಾಗ್ತದ 70 ಆಗ್ತದ ಇಂಟು 41 ಆಗ್ತದ. 7 1s 7 7 4s 28 ಅಂದರೆ 2870 ಇಸ್ ದ ರೈಟ್ ಆನ್ಸರ್. ಇಲ್ಲಾಂದ್ರೆ ನೀವು 1 ಸ್ಕ್ವೇರ್ 2 ಸ್ಕ್ವೇರ್ 3 ಸ್ಕ್ವೇರ್ ಅಪ್ ಟು 20 ತನ ಸ್ಕ್ವೇರ್ ಮಾಡ್ಕೊಂಡು ಆ್ಯಡ್ ಮಾಡ್ಬೇಕಂದ್ರೆ ಡಿಫಿಕಲ್ಟ್ ಆಗ್ತದೆ. ಒಂದೇ ಒಂದ್ಸಲ ನೀವು ಫಾರ್ಮುಲಾ ನೆನ್ಪಿಟ್ರೆ ಸಾಕು. n ಇಂಟು n+1 ಇಂಟು 2n+1 ಡಿವೈಡೆಡ್ ಬೈ 6. ಸರ್ ಕ್ಯೂಬ್ ನಂಬರ್ಸ್ ಕೊಟ್ಟರೆ ಏನು ಮಾಡಬೇಕು? ಇದು ಲಾಸ್ಟ್ ಕಾನ್ಸೆಪ್ಟ್. ಇದ್ರೊಳಗೆ ಏನಿದು ಕ್ಯೂಬ್ ನಂಬರ್ಸ್ ಅಂತಂದ್ರೆ ಸಮ್ ಆಫ್ ದಿ ನ್ಯಾಚುರಲ್ ನಂಬರ್ಸ್ ನೆನಪದ. ಸಮ್ ಆಫ್ ದಿ ನ್ಯಾಚುರಲ್ ನಂಬರ್ಸ್ ಏನು ಫಾರ್ಮುಲಾ ಅದಲ್ಲ ಅದಕ್ಕೆ ನಾವು ಸ್ಕ್ವೇರ್ ಮಾಡಿದರೆ ಸಾಕು, ನಮ್ಗೆ ಕ್ಯೂಬ್ ನಂಬರ್ ಸಮ್ ಸಿಗ್ತದ. n ಇಂಟು n+1 ಡಿವೈಡೆಡ್ ಬೈ 2. n ಇಂಟು n+1 ಡಿವೈಡೆಡ್ ಬೈ 2 ಅಂದರೆ ಸಮ್ ಆಫ್ ದಿ ನ್ಯಾಚುರಲ್ ನಂಬರ್ ಫಾರ್ಮುಲಾ ಇದು. ಇದಕ್ಕೆ ನಾವು ಸ್ಕ್ವೇರ್ ಮಾಡಿದೇವೆ ಅಂತ ಇಟ್ಕೊಡ್ರಿ, ಸಮ್ ಆಫ್ ದಿ ಕ್ಯೂಬ್ ನಂಬರ್. ಎಸ್, ಈ 10 ಅದ. 10 ಇಂಟು 10+1 ಅಂದ್ರೆ 11 ಡಿವೈಡೆಡ್ ಬೈ 2 ಹೋಲ್ ಬ್ರಾಕೆಟ್ ಸ್ಕ್ವೇರ್. 2 1s 2 5s 11 5s ಎಷ್ಟಾಗ್ತದ 55 ಸ್ಕ್ವೇರ್ ಆಗ್ತದೆ. ಆಲ್ರೆಡಿ ನೋಡ್ರಿ ನಾವು ಯೂನಿಟ್ ಪ್ಲೇಸ್ 5 ಇದ್ದಾಗ ಸ್ಕ್ವೇರ್ ನಂಬರ್ಸ್ ಅನ್ನ ಹೆಂಗ್ ಮಾಡೋದು ಅಂತೇಳಿ ಲಾಸ್ಟ್ ಕ್ಲಾಸ್ನಾಗ ಕೂಡ ನಾನು ಡಿಸ್ಕಷನ್ ಮಾಡಿದ್ದೆ. ಒಂದು ಬ್ರೀಫ್ ಆಗಿ ನೋಡ್ರಿ, ಇದಕ್ಕೆ ಹೇಳ್ತೀನಿ. 45 ಸ್ಕ್ವೇರ್ 55 ಸ್ಕ್ವೇರ್ 65 ಸ್ಕ್ವೇರ್ ಇದ್ದಾಗ ಯೂನಿಟ್ ಪ್ಲೇಸ್ 5 ಇದ್ದಾಗ ಬಿಡಿ ಸ್ಥಾನದಲ್ಲಿ 5 ಇದ್ದಾಗ ಅದನ್ನ ವರ್ಗ ಸಂಖ್ಯೆ ಹೆಂಗ್ ಮಾಡ್ಬೇಕಂದ್ರೆ 5ರ ವರ್ಗ ಎಷ್ಟಾಗ ನೋಡ್ರಿ 25 ಆಗ್ತದ. ಅದನ್ನ ನೆಕ್ಸ್ಟ್ ನಂಬರ್ ತಗೊಳ್ರಿ 3 ಇಂಟು 4 ಅಂದ್ರೆ 12. ಇದು 12 25 ಇಸ್ ದ ರೈಟ್ ಆನ್ಸರ್. ಲಾಸ್ಟ್ 25 ಅಂತೂ ಫಿಕ್ಸ್ ಇರ್ತದ. 4 ಆಗನ ನೆಕ್ಸ್ಟ್ ನಂಬರ್ ಏನಂತ ನೋಡ್ರಿ 5 4 5s 20 25 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಇದು 5 ಇಂಟು 6 ಅಂದ್ರೆ 30 25. 65 ಸ್ಕ್ವೇರ್ ಅಂದ್ರೆ 6 7s 42 ಆಗ್ತದ. 42 25. ಈ ತರ ಟ್ರಿಕ್ಸ್ಗಳು ನಿಮ್ಗೆ ಗೊತ್ತಿದ್ವು ಅಂತ ಕೊಡ್ರಿ, ಈಸಿಯಾಗಿ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಅನ್ನ ಬೂಸ್ಟ್ ಮಾಡ್ತದೆ. ಈಸಿಯಾಗಿ ನೀವು ಏನ್ ಮಾಡ್ಬೋದು ಅಂದ್ರೆ ಆನ್ಸರ್ ಮಾಡ್ಬೋದು. ಇಲ್ಲಾಂದ್ರೆ ನಿಮಗೆ ಜನರಲ್ ಮೆಥಡ್ ಗೊತ್ತಿತ್ತು ಅಂತ ತಿಳ್ಕೊಡ್ರಿ, ನಿಮಗೆ ಬೇಜಾರಾಗ್ತದೆ. ಕೆಲವೊಂದು ಏನಂದ್ರೆ ಇಂಟ್ರೆಸ್ಟ್ ಬರಂಗಿಲ್ಲ ಕೆಲವೊಂದು ಪ್ರಾಬ್ಲಮ್ಸ್ ಮಾಡ್ಬೇಕಂದ್ರೆ. ಈ ರೀತಿಯಾಗಿರುವಂತ ಮೆಥಡ್ಗಳನ್ನ ಟ್ರಿಕ್ಸ್ಗಳನ್ನ ಯೂಸ್ ಮಾಡಿದ್ರೆ ಅಂತ ತಿಳ್ಕೊಡ್ರಿ, ಈಸಿಯಾಗಿ ಆನ್ಸರ್ಸ್ಗಳನ್ನ ತೆಗಿಬಹುದು. ಅಂದ್ರೆ 30 25 ಇಸ್ ದ ರೈಟ್ ಆನ್ಸರ್.
ಎಸ್, ಬಹಳ ಸಿಂಪಲ್ ಆಗಿರುವಂಥ ಕಾನ್ಸೆಪ್ಟ್ ಏನಂದ್ರೆ ಇದ್ರೊಳಗೆ ನ್ಯಾಚುರಲ್ ನಂಬರ್ಸ್ನ ಸಮ್ ಯಾವ ರೀತಿಯಾಗಿ ಮಾಡಬೇಕು. ಕೆಲವೊಮ್ಮೆ ಮಲ್ಟಿಪಲ್ಸ್ ಕೊಡ್ತಾನೆ 2, 4, 6, 8 ಇದನ್ನ ಸಮ್ ಹ್ಯಾಂಗೆ ಮಾಡ್ಬೇಕಂದ್ರೆ 2 ಅನ್ನ ಕಾಮನ್ ತಗೋಬೇಕು. ಇಲ್ಲಾಂದ್ರೆ ಆಡ್ ನಂಬರ್ಸ್ ಕೊಡ್ತಾನೆ. ಆಡ್ ನಂಬರ್ಸ್ ಅಂದ್ರೆ ಫಾರ್ಮುಲಾ ಹೇಳೀನಿ, ಇವನ್ ನಂಬರ್ಸ್, ಸ್ಕ್ವಯರ್ ನಂಬರ್ಸ್, ಕ್ಯೂಬ್ ನಂಬರ್ಸ್. ಇನ್ನೊಂದ್ಸಲ ಲಾಸ್ಟ್ ನೋಡ್ರಿ, ಬ್ರೀಫ್ ಆಗಿ 1 ಮಿನಿಟ್ದಾಗ ಏನು ರಿವಿಷನ್ ಮಾಡ್ತೀನಿ ಅಂದ್ರೆ ನ್ಯಾಚುರಲ್ ನಂಬರ್ಸ್ದು n ಇಂಟು n+1 ಡಿವೈಡೆಡ್ ಬೈ 2 ಆಗ್ತದೆ. ನೆಕ್ಸ್ಟ್ n ಸ್ಕ್ವೇರ್ ಅಂದ್ರೆ ಆಡ್ ನಂಬರ್ದು ಸಮ್, n ಇಂಟು n+1 ಅಂದ್ರೆ ಇವನ್ ನಂಬರ್ದು ಸಮ್, n ಇಂಟು n+1 ಇಂಟು 2n+1 ಡಿವೈಡೆಡ್ ಬೈ 6 ಅಂದ್ರೆ ಸ್ಕ್ವಯರ್ ನಂಬರ್ದು ಸಮ್, n ಇಂಟು n+1 ಡಿವೈಡೆಡ್ ಬೈ 2 ಹೋಲ್ ಬ್ರಾಕೆಟ್ ಸ್ಕ್ವೇರ್ ಅಂದ್ರೆ ಸಮ್ ಆಫ್ ದಿ ಕ್ಯೂಬ್ ನಂಬರ್ಸ್ ಅಂತ ಕರಿತೀವಿ ನಾವು. ಓಕೆ, ಇವತ್ತಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ. ಮುಂದೆ ನಾನು ಇನ್ನೊಂದು ವಿಡಿಯೋದೊಂದಿಗೆ ಬರ್ತಾ ಇದ್ದೇನೆ. ಯಾರು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಅದೇ ರೀತಿಯಾಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.